ಇವತ್ತು ಬಹಳನೇ ಒಳ್ಳೆಯ ದಿನ. ಜೊತೆಗೆ ನಮ್ಮ ಸೌಂದರ್ಯ ಲಹರಿ 40ನೇ ಶ್ಲೋಕ ಮುಗಿತಾ ಇದೆ. ಅಂದ್ರೆ ಇವತ್ತಿಗೆ 40ನೇ ಶ್ಲೋಕದ ವಿವರಣೆಯನ್ನ ನೀಡಬೇಕು. ತಾವು ಏನ್ ಹೇಳ್ತೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಈ ಶಂಕರಾಚಾರ್ಯರ ಸೌಂದರ್ಯ ಲಹರಿಗೆ. ಮೊದಲು ಶಂಕರಾಚಾರ್ಯರು ಏನು ಹೇಳಿದ್ರು ಆ ಶ್ಲೋಕಕ್ಕೆ ಮೊದಲು ಶಂಕರಾಚಾರ್ಯನೇ ಸ್ವಾಗತಿಸ್ಬಿಡೋಣ. ತದನಂತರ ಶ್ಲೋಕ ಏನು ಹೇಳಿದ್ರು ಅಂತ ನೋಡೋಣ. ಬನ್ನಿ ವೀಕ್ಷಕರೇ. ಇವತ್ತಿನ ದೇವಿ ಇಂದ್ರಾಣಿ. ಇವತ್ತಿನ ಇಂದ್ರಾಣಿ ದೇವಿ ಅಂದರೆ ಇಂದ್ರನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಇಂದ್ರಾಣಿ, ಇಂದ್ರ ಶಕ್ತಿಗಳನ್ನು ಪಡೆದಿರ್ತಕ್ಕಂಥ ವಜ್ರಾಯುಧವನ್ನು ತಗೊಂಡಿರ್ತಕ್ಕಂಥ ಇಂದ್ರಾಣಿ. ಇವಳು ಹೇಗಿರ್ತಾಳೆ ಅಂದರೆ ನುಣ್ಣಗಿರ್ತಕ್ಕಂಥ ತಲೆ ಬುರುಡೆಯ ಮೇಲೆ ಕುಳಿತಿರ್ತಾಳೆ. ನುಣ್ಣಗಿರ್ತಕ್ಕಂಥ ತಲೆ ಬುರುಡೆಯ ಮೇಲೆ ಚಕಾಮಾಟ್ಲ ಹಾಕೊಂಡಿರ್ತಾಳೆ. ಭೂಸ್ಪರ್ಶವೇ ಇರೋದಿಲ್ಲ. ರುಂಡಮಾಲಿನಿ, ರುಂಡವನ್ನು ಮಾಲಿನ್ಯವನ್ನು ಹಾಕ್ಕೊಂಡಿರ್ತಾಳೆ. ಮಾಲೆ ಹಾಗೆ ಹಾಕ್ಕೊಂಡಿರ್ತಕ್ಕಂಥ ರುಂಡಮಾಲಿನಿ ವಿಶೇಷವಾಗಿರ್ತಕ್ಕಂಥವಳು. ಇವಳಲ್ಲಿರ್ತಕ್ಕಂಥದ್ದೇನು ಅಂದರೆ ಗಜ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಅದಕ್ಕೆ ಗುರುತತ್ವ ಅಂತ ಕರಿತೀವಿ. ಸಾಕ್ಷಾತ್ ಗುರುನೇ ಪಕ್ಕದಲ್ಲಿ ಕೂತಿರ್ತಾನೆ ವಿದ್ಯಾಪಾಠಕ್ಕೆ ಅನುಗ್ರಹವಾಗಿ. ಅಂದರೆ ಜಗನ್ಮಾತೆ ಇವಳು ಇಂದ್ರಾಣಿಯಾಗಿದ್ದಾಗ ಸ್ವತಃ ಗುರುನೇ ಇವಳ ಹತ್ರ ಪಾಠ ಕಲ್ತ್ಕೊಳ್ಳೋ ಹಾಗಾಗೋಯ್ತು. ಅದಕ್ಕೆ ಇಂದ್ರಾಣಿ ಸ್ವರೂಪದಲ್ಲಿರ್ತಕ್ಕಂಥ ಇವಳಿಗೆ ಆ ತಲೆ ಬುರುಡೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಮೃತ್ಯು ನಂತರ ಅವಳ ಪಾಲು ಅಂತ. ಅದಕ್ಕೋಸ್ಕರ ಅವಳು ಈ ಒಂದು ವೈಕರ್ಣಿಕಾ ನದಿ ಅಂತಕ್ಕಂಥದ್ದು ಏನಂತೀವಿ. ವೈಕರ್ಣಿಕಾ ನದಿ ಅಂದರೆ ಏನು ಹೇಳಿ, ಯಮಲೋಕದಲ್ಲಿ ಹೋಗೋಕ್ಕೆ ಮೊದಲು, ಮೋಕ್ಷಕ್ಕೆ ದಾರಿಗೆ ಹೋಗೋಕ್ಕೆ ಮೊದಲು ವೈಕರ್ಣಿಕಾ ನದಿಯಲ್ಲೇ ಹರ್ಕೊಂಡು ಹೋಗ್ಬೇಕಂತೆ ಪ್ರತಿಯೊಬ್ಬ ಮನುಷ್ಯ. ಬಂದರೆ ಬಂದರು, ಬಿಟ್ಟರೆ ಬಿಟ್ಟರು, ಅಕಸ್ಮಾತ್ ಇದ್ದರೆ ಹಾಗೇ ಭೂತಗಳಾಗಿರುತ್ತಂತೆ. ಅದನ್ನು ಪರಿಪೂರ್ಣವಾಗಿ ಇವನು ಮೋಕ್ಷಕ್ಕೆ ಹೋಗಬೇಕಂದ್ರೆ ಏನು ಮಾಡಿದಾನೆ ತಪ್ಪು, ಯಾವುದಕ್ಕೋಸ್ಕರ ದುಡಿದಾನೆ, ಯಾರಿಗೋಸ್ಕರ ದುಡಿದಾನೆ, ಪ್ರತಿಯೊಂದು ವಿ ಆರ್ ಟೇಕಿಂಗ್ ಫ್ರಮ್ ದಿ ಸೊಸೈಟಿ ಗಿವನ್ ಬ್ಯಾಕ್ ಟು ದಿ ಸೊಸೈಟಿ ಅಂತ ಪ್ರತಿಯೊಬ್ಬರು ಎಲ್ಲವನ್ನು ಸೊಸೈಟಿಗೋಸ್ಕರ ಕೊಟ್ಬಿಡ್ಬೇಕು. ಪ್ರತಿಯೊಬ್ಬರು ಮನುಷ್ಯ ಬಂದವನು ಕೆರೆಯ ನೀರು ಕೆರೆಗೆ ಚೆಲ್ಲಿ ಹೋಗಬೇಕು ಅಂತ ಹೇಳುತ್ತೆ. ಅದಕ್ಕೆ ವಿದ್ಯೆ ಪ್ರಾಪ್ತಿ ಇಲ್ಲದೆ ಪ್ರತಿಯೊಂದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ಳೋಕ್ಕಿಂತ ಎಲ್ಲವನ್ನು ಕೊಟ್ಟುಬಿಡು ಅನ್ನೋದೇ ಶ್ಲೋಕದ ಅರ್ಥ. ಅದಕ್ಕೆ ಇವತ್ತಿನ ಶ್ಲೋಕದಲ್ಲಿ ಇಂದ್ರಾಣಿ ದೇವಿಯ ವಿಶೇಷವಾಗಿರ್ತಕ್ಕಂಥ ಈ ಶ್ಲೋಕದಲ್ಲಿ ನೀವು ಏನಂದರೆ ಯಮಣಿ ಸ್ವರೂಪದಲ್ಲಿ ಅವಳು ಹ್ರೀಂಕಾರದಲ್ಲಿ ಕೂತಿರ್ತಾಳೆ. ಆ ಹ್ರೀಂಕಾರದಲ್ಲಿ ಎರಡು ಕಣ್ಣಿನ ಮೂಗು ಭಾಗದಲ್ಲಿ, ಕಣ್ಣಿನ ಎರಡು ಮೂಗು ಭಾಗದಲ್ಲಿ, ಅದಕ್ಕೆ ನಾವು ಊರ್ಧ್ವಲೋಕ ಅಂತ ಕರಿತೀವಿ. ಅಲ್ಲಿ ಏನು ಹೇಳ್ತೀವಿ, ಅನಾಹತ ವಿಶುದ್ಧಿ ಆಜ್ಞಾ. ಆ ಆಜ್ಞಾ ಚಕ್ರ 260 ಡಿಗ್ರಿ ಸ್ಪೀಡಲ್ಲಿ ತಿರುಗ್ತಾ ಇರುತ್ತೆ. ಅಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ. ಅದಕ್ಕೆ ಕುಂಕುಮನ ಇಟ್ಕೊಳ್ಳಿ. ಯಾವತ್ತಾದರೂ ಬರೀ ಹಣೆಯಲ್ಲಿ ಹೋದಾಗ ಅದಕ್ಕೆ ಯಮದ್ವಾರ ಬಾಗಿಲು ತೆಗೆದಿರುತ್ತಂತೆ. ಅದಕ್ಕೆ ಆ ಸಮಯಕ್ಕೆ ಬಾಗಿಲು ತೆಗೆದೇ ಇದ್ದ ಹಾಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಈ ಶ್ಲೋಕ ಯಮಲೋಕಕ್ಕೂ ಹೋಗದೇ ಇದ್ದ ಹಾಗೆ ಕಾಪಾಡತಕ್ಕಂಥ ವಿಚಾರ. ಮೊದಲು ನಿಮ್ಮ ಶಿಕ್ಷಣೆ ಅಂತ ಅವಳು ನೋಡತಕ್ಕಂಥ ವಿಚಾರ. ಸರಿ, ಇವನಿಗೆ ಮೋಕ್ಷ ಕೊಟ್ಬಿಡೋಣ ಅಂತ ಹೇಳ್ಕೊಂಡು ಯಮಲೋಕಕ್ಕೆ ಹೋಗದೇ ಇದ್ದಂಗೆ ಕಾಪಾಡೋ ವಿಚಾರ. ಅದಕ್ಕೆ ರಕ್ಷಮಾಂ ಪಾಹಿ ರಕ್ಷಮಾಂ ಜನಾರ್ದನ. ರಕ್ಷಮಾಂ ಪಾಹಿ ಅನ್ನೋಳೆ ಇವಳೇ ಇಂದ್ರಾಣಿ. ಅದಕ್ಕೆ ನೀವೇನು ಮಾಡಬೇಕು, ಮೊದಲು ಸ್ಮರಣೆ ಮಾಡ್ಕೋಬೇಕು. ಅಷ್ಟದಿಕ್ಪಾಲಕರ ದೇವತೆ ಆಗಿರ್ತಕ್ಕಂಥವಳು ಇಂದ್ರಾಣಿ. ಅದಕ್ಕೋಸ್ಕರ ಇಂದ್ರನೇ ಸ್ವರೂಪದಲ್ಲಿ ವಜ್ರಾಯುಧ ವಜ್ರಕಥಿತವನ್ನು ಇಟ್ಕೊಂಡಿರ್ತಾಳೆ. ತಲೆ ಬುಡೆಯನ್ನು ಮೇಲೆ ಕೂತಿರ್ತಕ್ಕಂಥವಳು ಗಜ ವಾಹನದ ಮೇಲೆ ವಿಶೇಷವಾಗಿ ವಿರಾಜಮಾನವಾಗಿರ್ತಾಳೆ. ಅದಕ್ಕೆ ಯಮದ್ವಾರ ತೆಗೆಯಕ್ಕೆ ಮೊದಲು ಇವಳ ದರ್ಶನ, ಆ ದರ್ಶನ ಮಾಡಬೇಕು ಅಂದರೆ ಇವಳ ಶ್ಲೋಕವನ್ನು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಹೇಳ್ಕೊತಾ ಇದ್ದರೆ ನಾವು ಹೋಮದ ರಕ್ಷೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಿಟ್ಕೊಂಡು ಹಾಗೆ ಇಟ್ಕೊತಾ ಇರಬೇಕು. ಆಗ ರಕ್ಷಣೆ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಆಜ್ಞಾ ಚಕ್ರದಲ್ಲಿ ರೊಟೇಷನ್ ಆಗ್ತಾ ಇದ್ದ ಸಮಯದಲ್ಲಿ ಯಾವುದೇ ದರಿದ್ರಗಳು ನಮಗೆ ಬರೆದಿದ್ದಂಗೆ ಕಾಪಾಡುತ್ತೆ. ಇಂಥ ಒಂದು ದಾರಿದ್ರ್ಯ ನಾ ಪರಿನಾಶನಾರ್ಥಂ, ಯಾವತ್ತೂ ಪರಿನಾಶನವಾಗಬೇಕು. ನಾ ಪರಿನಾಶನ ಅಂದರೆ ದಾಪರಿತ್ರ ಆಗೋದಿಲ್ಲದ ಹಾಗೆ ನೀವೆಲ್ಲ ಏನು ಮಾಡ್ತೀರಾ, ದಾರಿದ್ರ್ಯವನ್ನು ಓಡಿಸೋ ಕೆಲಸವೇ ಮಾಡಲ್ಲ. ಅದಕ್ಕೆ ಇಂಥ ಒಂದು ಶಕ್ತಿಗೆ ಭಗವತಿ ಕೃಪಾ ಕಟಾಕ್ಷಕ್ಕೆ ಆ ಶ್ಲೋಕ ಏನು ಅಂತ ನೋಡೋಣ. ಬನ್ನಿ ವೀಕ್ಷಕರೇ. ತವಾಧಾರೆ ಮೂಲೆ ಸಹಸಮಯಯಾ ಲಾಸ್ಯ ಪರಯ ನವಾತ್ಮಾನಂ ಮನ್ಯೇ ನವರಸಮಹಾತಾಂಡವ ನಟಂ ಉಭಾಭ್ಯಾಂ ಏತಾಭ್ಯಾಂ ಉದಯ ವಿಧಿಂ ಉದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಜ್ಞೆ ಜನಕ ಜನನೀ ಮಜ್ಜಗದಿದಂ ತವಾಧಾರೆ ಮೂಲೆ ಸಹಸಮಯಯಾ ಲಾಸ್ಯ ಪರಯ ನವಾತ್ಮಾನಂ ಮನ್ಯೇ ನವರಸಮಹಾತಾಂಡವ ನಟಂ ಉಭಾಭ್ಯಾಂ ಏತಾಭ್ಯಾಂ ಉದಯ ವಿಧಿಂ ಉದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಜ್ಞೆ
ಜನಕ ಜನನೀ ಮಜ್ಜಗದಿದಂ. ಚೈತನ್ಯ ಮಂಗಳ ಯೋಗವನ್ನ ಕೊಡ್ತಾಳೆ. ಚೈತನ್ಯ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ಫೂರ್ತಿ ಬೆಳಗ್ಗೆ ಎದ್ದ ತಕ್ಷಣ ಬರಬೇಕು. ಆ ಸ್ಫೂರ್ತಿ ಪರಿಪೂರ್ಣವಾಗಿ ಬರಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಬೆಳಗಿನ ಜಾವ ಎದ್ದ ತಕ್ಷಣ ಏನು ಹೇಳಿದ್ದೀನಿ, ಹೆಣ್ಣು ಮಕ್ಕಳು ಲಕ್ಷಣವಾಗಿ ಮನೆ ಬಾಗಿಲನ್ನು ತೊಳೆದು ರಂಗೋಲಿಗಳನ್ನು ಹಾಕಿ ದೀಪಗಳನ್ನು ಹಚ್ಚಿ ದೇವರ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಅಡಿಗೆ ಕೆಲಸವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭಿಸಿದ್ರೆ, ಎದ್ದ ಕೂಡಲೇ ಕಸವನ್ನೆಲ್ಲ ಗೂಡಿಸಿದ್ರೆ, ವಿಶೇಷವಾಗಿ ಮನೆ ಯಜಮಾನ ಎದ್ದ ತಕ್ಷಣವೇ ನೋಡ್ತಾನೆ ಶುಚಿರ್ಭೂತವಾಗಿರ್ತಕ್ಕಂಥ ಮನೆಯಲ್ಲಿ ಇಂಥ ಒಂದು ಹೆಣ್ಣು ಇದ್ದರೆ ಜೀವನದಲ್ಲಿ ಸದಾ ಸ್ಫೂರ್ತಿ ಅಂತ ಆ ಶಕ್ತಿ ಹೆಣ್ಣು ಮಕ್ಕಳಿಗೆ ಸೇರ್ತಕ್ಕಂಥದ್ದು. ಇಂಥ ಒಂದು ಶಕ್ತಿ ಜಗನ್ಮಾತೆಯಲ್ಲಿ ದಯಾ ನಿಧಯೇ ಅಂದರೆ ಯಾವತ್ತೂ ದಯವನ್ನು ತೋರಿಸ್ತಕ್ಕಂಥವಳು ನಿಧಯೇ, ಯಾವತ್ತೂ ನಿಧಿ ಇದ್ದ ಹಾಗೆ ಮನೆಯ ಗೃಹಿಣಿ. ವಿಶೇಷವಾಗಿ ವೈಕರ್ಣಿಕ ನದಿಯಲ್ಲಿ ಹರಿತಕ್ಕಂಥ ಪ್ರತಿಯೊಂದು ಆತ್ಮಗಳು ಭಗವಂತ್ಪಾದವನ್ನ ಮೋಕ್ಷವಾಗಿ ಸೇರಬೇಕು. ಸುಮ್ಮನೆ ಸತ್ತೋದ್ರೆ ಪ್ರಯೋಜನ ಇಲ್ಲ, ಸತ್ತರೆ ಏನು ಬಂತು ಪ್ರಯೋಜನ? ಕೆಲವರೆಲ್ಲ ಆರಾಮಾಗಿ ಸಾಯ್ತಾರೆ. ಸುಮ್ಮನೆ ಒಂದ್ಸಲಿ ಫಟ್ ಅಂತ ಆಕ್ಸಿಡೆಂಟ್ ಆದರೆ ಸತ್ತೋದ್ರೆ ಪರವಾಗಿಲ್ಲ, ಕೈಕಾಲು ಮುರ್ಕೊಂಡ್ರೆ ಯಾವ ನನ್ನ ಮಗ ನೋಡ್ಕೊತಾನೆ? ಯಾರು ನೋಡ್ಕೊಳ್ಳಂದ್ರೆ ಜೀವನ ಪೂರ್ತಿ ಒದ್ದಾಡಬೇಕು, ನೀವು ಒದ್ದಾಡಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು. ಆದರೆ ಒಂದು ಸಲ ಫಟ್ ಅಂತ ಹೊಟ್ಟೋದ್ರೆ ಒಂದು ಸಲ ಹತ್ಬಿಡ್ಬೋದು. ದಿನಾ ಸಾಯೋರುಗಳವರು ಯಾರು? ಅದಕ್ಕೆ ಉದರ ನಿಮಿತ್ತಂ ಬಹುಕೃತ ವೇಷಂ, ಜೀವನದಲ್ಲಿ ವೇಷಗಳನ್ನು ಜಾಸ್ತಿ ಹಾಕ್ತಾ ಇರಬೇಡಿ. ಉದರ ನಿಮಿತ್ತಂ, ಭಗವಂತನ ಕೃಪಾಕಟಾಕ್ಷ ಎಂದಿಗೂ ಇಟ್ಕೊಳ್ಳಿ. ನಿಮ್ಮ ಜೀವನ ದಾರಿಯನ್ನು ಅವಳೇ ತೋರಿಸ್ತಾ ಹೋಗ್ತಾಳೆ. ಅದಕ್ಕೆ ಯಾವ್ಯಾವ ವೇಷಧಾರಿಗಳು ಪ್ರತಿಯೊಬ್ಬರು ಜೀವನದಲ್ಲಿ ಹಾಕ್ತಾ ಇರೋದಕ್ಕೆ ಪಾತ್ರಧಾರಿಗಳಷ್ಟೇ ನಾವು. ಎಲ್ಲವೂ ಕೃಷ್ಣ ಪರಮಾತ್ಮ ಇದ್ದ ಹಾಗೆ ಭಗವಂತನ ಕೃಪಾಕಟಾಕ್ಷದಲ್ಲಿ ಸೂತ್ರಧಾರ, ಅವನು ಆಡಿಸಿದಂತೆ ಆಡಬೇಕು ಅಂತ. ಆದರೆ ಜಗನ್ಮೋಹಿನಿ ಹೇಳ್ತಾಳೆ, ಎಂಥ ಆಟ ಭಗವಂತ ಆಡಿಸಿದ್ರು ನನ್ನ ಶ್ಲೋಕವನ್ನು ನನ್ನ ರೀತಿಯಲ್ಲಿ ನೀನು ಹೇಳ್ಕೊಂಡ್ರೆ ಆ ಲಹರಿಯ ಮುಖಾಂತರ ನಿನಗೆ ಮೋಕ್ಷ ಖಚಿತ ಅಂತ ಈ ಮುಖಾಂತರ ಹೇಳ್ತಾಳೆ. ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಸಾವಲ್ಲ, ಮೋಕ್ಷ. ಅಂದರೆ ಜನ್ಮದಲ್ಲಿ ಈ ಭೂಮಿಯಲ್ಲಿ ಇಂಥ ಲೋಕ ಯಾಕಯ್ಯ ಅನ್ನೋ ಥರ, ಲೋಕ ಯಾವುದಯ್ಯ ಅಲ್ಲಿ ಬೇಡ, ಪ್ರತಿಯೊಬ್ಬ ಮನುಷ್ಯ ಲೋಕ ಯಾಕಯ್ಯ ಅನ್ನೋ ಥರ ಈ ಲೋಕವೇ ಬೇಡ ಅಂತ ಇಂತಹ ಒಂದು ಮೋಕ್ಷ ಭಗವಂತ ಪಾದಕ್ಕೆ ಸೇರೋಣ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಮುಖಾಂತರ ಹೇಳ್ತೀವಿ. ಒಟ್ನಲ್ಲಿ ಗುರುಜಿ, ನೀವು ಹೇಳೋದು ಮೋಕ್ಷ ಪ್ರಾಪ್ತಿಗಾಗಿ ಯಾವಾಗ್ಲೂ ಮಿಡಿತಾ ಇರಬೇಕು ಮನಸ್ಸು ಅಂತ ಹೇಳಿದ್ರಿ. ಜೊತೆಗೆ ಹಣೆ ಬರಕ್ಕೆ ಹೊಣೆ ಯಾರು, ಹಣೆ ಮೇಲೆ ಬರ್ದಿದ್ದು ಯಾವತ್ತೂ ತಪ್ಸೋದಕ್ಕೆ ಆಗಲ್ಲ ಅಂದ್ರೂ ಕೂಡ ಭಗವತಿಯ ಒಂದು ಸ್ಮರಣೆಯಿಂದ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಾ.